Hello everyone, welcome back to Study Zone YouTube channel. Already we have completed a KPSC previous year question paper. In KPSC previous year question paper series ಮಾಡ್ತಿದ್ವಿ. ಆಲ್ರೆಡಿ ಕಂಪ್ಯೂಟರ್ ಕ್ಲಾಸ್ 10 ಅಂದರೆ 10 ಪೇಪರ್ನ ನಾವು ಕಂಪ್ಯೂಟರ್ ಸಾಲ್ವ್ ಮಾಡಿದ್ದೀವಿ. ಸ್ವಲ್ಪ ಗ್ಯಾಪ್ ಇತ್ತು, ಇಂಗ್ಲೀಷ್ ಕಂಪ್ಲೀಟ್ ಮಾಡಿದ್ದಿಲ್ಲ. 4 ಕ್ಲಾಸಸ್ನ ನಾವು ಕಂಪ್ಲೀಟ್ ಮಾಡಿದ್ವಿ. ನಾವು ದಿಸ್ ಈಸ್ ಅ ಕ್ಲಾಸ್ ನಂಬರ್ 5 ಅಂದರೆ JEHK ಪೇಪರ್ ಇಂಗ್ಲೀಷು. ಇವತ್ತಿನ ಕ್ಲಾಸಲ್ಲಿ 35 ಕ್ವಶನ್ಸ್ ಏನು ಕೇಳಿದ್ದಾರೆ ಅವನ್ನ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಇನ್ನು ಯಾರು ನಾವು ಕಂಪ್ಯೂಟರ್ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಪ್ರೀವಿಯಸ್ ಇಯರ್ KPSC ಏನು ಸಾಲ್ವ್ ಮಾಡಿದ್ದೀವಿ, ಯಾರು ನೋಡಿಲ್ಲ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಸಪ್ರೇಟ್ ಪ್ಲೇ ಲಿಸ್ಟ್ ಕಂಪ್ಯೂಟರ್ ಮತ್ತು ಇಂಗ್ಲೀಷು. ಯು ಕ್ಯಾನ್ ಗೋ ಥ್ರೂ ದ್ಯಾಟ್ ಲಿಂಕ್ ಆ್ಯಂಡ್ ಯು ಕ್ಯಾನ್ ವಾಚ್ ದ ಆಲ್ ಕ್ಲಾಸಸ್. ಯಾರಿನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಲೆಟ್ ಸ್ಟಾರ್ಟ್ ದ ಕ್ಲಾಸ್. ಫಸ್ಟ್ ದ ಜಂಗಲ್ ಏನು ಕೇಳಿದ್ದಾರೆ. For questions 66 to 67, you have to choose the word from the options given below which has the same meaning and can be used in the same context as the underlined word. ಅಂದರೆ ಏನು ಅಂಡರ್ಲೈನ್ ಮಾಡಿದಾರಲ್ವ ಅದರದ್ದು ಸೇಮ್ ಮೀನಿಂಗ್ ಆಪ್ಷನ್ ಇಲ್ಲಿದೆ, ಯಾವುದು ಅಂತ ಕೇಳಿದ್ದಾರೆ. The judge always considers arguments with a hold water. Unless we put forward a cogent argument and win it, we can do nothing in a future. ಇವೆರಡು ಸೆಂಟೆನ್ಸಲ್ಲಿ ಏನು ಅಂಡರ್ಲೈನ್ ಮಾಡಿದಾರಲ್ವ, ಹೋಲ್ಡ್ ವಾಟರ್ ಮತ್ತು ಕಾಂಜೆಂಟು, ಇದರದ್ದು ಸಿಮಿಲರ್ ಮೀನಿಂಗು ಕೊಟ್ಟಿರೋ ಆಪ್ಷನಲ್ಲಿ ಇದೆ. ಯಾವುದು ಅಂತ ಕೇಳಿದ್ದಾರೆ. ಏನಿದು ಹೋಲ್ಡ್ ವಾಟರ್ ಅಂದರೆ ಸ್ಟ್ಯಾಂಡ್ ಅಪ್. ಹೋಲ್ಡ್ ವಾಟರ್ ಅಂದರೆ ಸ್ಟ್ಯಾಂಡ್ ಅಪ್. ನೆಕ್ಸ್ಟು ಕಾಂಜೆಂಟ್ ಅಂತಂದರೆ ಏನಿದು ಆರ್ಗ್ಯುಮೆಂಟ್. ಸೊ ಕೊಟ್ಟಿರೋ ಆಪ್ಷನಲ್ಲಿ ಯಾವುದು ಕರೆಕ್ಟ್ ಆಗುತ್ತೆ ಅಂದರೆ ಆಪ್ಷನ್ 1 ಕನ್ವಿನ್ಸಿಂಗ್. ಏನಿದು ಬಿಲೀವಿಂಗ್ ದಟ್ ಸಮಥಿಂಗ್ ಈಸ್ ಟ್ರೂ ಆರ್ ರಿಯಲ್. ಜಡ್ಜ್ ಆಲ್ವೇಸ್ ಕನ್ಸಿಡರ್ ಆರ್ಗ್ಯುಮೆಂಟ್ಸ್ ವಿಚ್ ಈಸ್ ಟ್ರೂ ಅಥವಾ ರಿಯಲ್ ಆಗಿರುತ್ತೆ, ಅದನ್ನು ಜಡ್ಜು ಕನ್ಸಿಡರ್ ಮಾಡ್ತಾರೆ ಅಂತ ಮೀನಿಂಗ್ ಬರುತ್ತೆ. ಸೊ ಎರಡು ಸೆಂಟೆನ್ಸ್ಗೂ ಒಂದೇ ಮೀನಿಂಗ್ ಬರೋವಂಥ ಆಪ್ಷನ್ ಯಾವುದು, ಇಟ್ ಈಸ್ ಅ ಕನ್ವಿನ್ಸಿಂಗ್. ಸೊ 66ಗೆ ಕರೆಕ್ಟ್ ಆಪ್ಷನ್ 1. Next, the policies of a government must be coherent in such a way that it should be understood by the everyone. He is more consistent in his presentation of his new ideas. ಏನಿದು ಕೋಹಿರೆಂಟ್ ಅಂದರೆ ಲಾಜಿಕಲ್ ಆಗಿ ಇರೋದಕ್ಕೆ ನಾವು ಕೋಹಿರೆಂಟ್ ಅಂತ ಕರಿತೀವಿ, ಲಾಜಿಕಲ್. ನೆಕ್ಸ್ಟ್ ಕನ್ಸಿಸ್ಟೆಂಟ್ ಅಂದರೆ ಸ್ಥಿರವಾದ, ಅನ್ಚೇಂಜಿಂಗ್, ಚೇಂಜ್ ಆಗದೆ ಇರೋದು, ಅದಕ್ಕೆ ನಾವು ಕನ್ಸಿಸ್ಟೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಇವೆರಡಕ್ಕೂ ಸಿಮಿಲರ್ ಮೀನಿಂಗ್ ಕೊಡೋ ಆಪ್ಷನ್ ಯಾವುದು, ಲುಸಿಡ್. ಏನಿದು ಲುಸಿಡ್ ಅಂದರೆ ಸ್ಪಷ್ಟವಾದ, ಲಾಜಿಕಲ್ ಅಂತ ಬರುತ್ತೆ. ಮಡಲ್ಡ್ ಇದ್ರದ್ದು ಮೀನಿಂಗ್ ಗೊಂದಲ, ಕನ್ಫ್ಯೂಸ್. ಇನ್ಕನ್ಸಿಸ್ಟೆಂಟ್ ಅಂದರೆ ಇಲ್ಲಾಜಿಕಲ್, ಇದು ಇಲ್ಲಾಜಿಕಲ್. ಸೊ ಕೋಹಿರೆಂಟ್ ಮತ್ತು ಕನ್ಸಿಸ್ಟೆಂಟಿಗೆ ಮೀನಿಂಗ್ ಏನು ಬರುತ್ತೆ, ಲಾಜಿಕಲ್ ಅಂತ ಬರುತ್ತೆ. ಸೊ ಕೊಟ್ಟಿರೋ ಆಪ್ಷನ್ನಲ್ಲಿ ಯಾವುದು ಕರೆಕ್ಟ್ ಆಗುತ್ತೆ ಅಂದರೆ ಇಟ್ ಈಸ್ ಅ ಆಪ್ಷನ್ 1 ಲುಸಿಡ್ ಅಂದರೆ ಲಾಜಿಕಲ್, ಸ್ಪಷ್ಟವಾದ ಅಂತ ಮೀನಿಂಗ್ ಬರುತ್ತೆ. ಸೊ 67ಗೆ ಕರೆಕ್ಟ್ ಆಪ್ಷನ್ ಬಂದು 1. ಚೂಸ್ ದ ವರ್ಡ್ ಫ್ರಮ್ ದ ಆಪ್ಷನ್ಸ್ ವಿಚ್ ಹ್ಯಾಸ್ ದ ಸೇಮ್ ಮೀನಿಂಗ್ ಆ್ಯಸ್ ದ ಅಂಡರ್ಲೈನ್ಡ್ ವರ್ಡ್. ಇಲ್ಲಿ ಅಂಡರ್ಲೈನ್ ಮಾಡಿರೋ ವರ್ಡ್ಗೆ ಸಿನೋನಿಮ್ ಅಂದರೆ ಸಿಮಿಲರ್ ಮೀನಿಂಗ್ ಯಾವುದು ಎಕ್ಸ್ಪ್ರೆಸ್ ಮಾಡುತ್ತೆ ಅಂತ ಕೇಳಿದ್ದಾರೆ. ದ ಸ್ಟೂಡೆಂಟ್ ಹ್ಯಾವ್ ಟು ಬಿ ರಿಸೊಲ್ಯೂಟ್ ಇನ್ ಸೆಟ್ಟಿಂಗ್ ದೇರ್ ಗೋಲ್ಸ್. ಅಂಡರ್ಲೈನ್ ಮಾಡಿರೋ ವರ್ಡ್ದು ಮೀನಿಂಗ್ ಏನು, ರೆಸೊಲ್ಯೂಟ್ ಅಂದರೆ ಏನು, ದೃಢ ನಿಶ್ಚಯ ಅಂತ ಬರುತ್ತೆ. ಇದಕ್ಕೆ ಸಿಮಿಲರ್ ಮೀನಿಂಗ್ ಯಾವ್ದು ಬರುತ್ತೆ, ಕಾಂಪ್ರಮೈಸಿಂಗ್. ಏನಿದು ಕಾಂಪ್ರಮೈಸಿಂಗ್ ಅಂದರೆ ರಾಜಿ ಮಾಡಿಕೊಳ್ಳುವುದಕ್ಕೆ ನಾವು ಕಾಂಪ್ರಮೈಸಿಂಗ್ ಅಂತ ಕರಿತೀವಿ. ನೆಕ್ಸ್ಟು ಅವೆಸಿವ್ ಅಂದರೆ ತಪ್ಪಿಸಿಕೊಳ್ಳುವುದಕ್ಕೆ ನಾವು ಅವೆಸಿವ್ ಅಂತ ಕರಿತೀವಿ. ಡಿಟರ್ಮೈನ್ಡ್ ಅಂದರೆ ಏನು, ನಿರ್ಧರಿಸಲಾಗಿದೆ ಅಂತ ಮೀನಿಂಗ್ ಬರುತ್ತೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಂದರೆ ಲಾಭ ಮತ್ತು ನಷ್ಟ. ಸೊ ಕೊಟ್ಟಿರೋ ಆಪ್ಷನಲ್ಲಿ ರೆಸೊಲ್ಯೂಟ್ ಅಂದರೆ ಏನು, ದೃಢ ನಿಶ್ಚಯ, ನಿರ್ಧರಿಸಲಾಗಿದೆ ಅಂದರೆ ಏನು ನಿರ್ಧಾರ ತೊಗೊಂಡಿರ್ತೀವಲ್ಲ ಅದು ಮಾಡೋದಂತ ಬರುತ್ತೆ. ಸೊ ಡಿಟರ್ಮೈನ್ಡ್ ಅಂದರೆ ನಿರ್ಧರಿಸಲಾಗಿದೆ ಅಂತ ಬರುತ್ತೆ. ಸೊ 68ಗೆ ಕರೆಕ್ಟ್ ಆಪ್ಷನ್ ಬಂದು ಆಪ್ಷನ್ 3. ಆ್ಯಡ್ ಅ ಕ್ವಶನ್ ಟ್ಯಾಗ್ ಟು ದ ಸೆಂಟೆನ್ಸ್. ಕ್ವಶನ್ ಟ್ಯಾಗ್ ಬಗ್ಗೆ ಕೇಳಿದ್ದಾರೆ. ದ ಪ್ರೆಸೆಂಟ್ ಜನ್ರೇಷನ್ ಸ್ಟ್ರಗಲ್ಸ್ ಟು ಗ್ರ್ಯಾಪಲ್ ವಿತ್ ದ ರಿಯಾಲಿಟಿ. ಇಲ್ಲಿ ನಾವು ಯಾವುದು ಕ್ವಶನ್ ಟ್ಯಾಗ್ ಬರುತ್ತೆ, ಅರಂಟ್ ಇಟ್, ವಾಸಂಟ್ ಇಟ್, ಡಸಂಟ್ ಇಟ್, ಡೋಂಟ್ ದೇ. ಯಾವುದು ಬರುತ್ತೆ, ಇಟ್ ಈಸ್ ಅ ಡೋಂಟ್ ದೇ. ಆಪ್ಷನ್ 1 ಆರ್ ಬರಲ್ಲ, ವಾಸ್ ಬರಲ್ಲ, ಡಸ್ ಬರಲ್ಲ, ಯಾವ್ದು ಬರುತ್ತೆ, ಡೋಂಟ್ ದೇ. ಸೊ 69ಗೆ ಕರೆಕ್ಟ್ ಆಪ್ಷನ್ ಬಂದು ಆಪ್ಷನ್ 4.
ಇಲ್ಲಿ ಪ್ಯಾಸೇಜ್ ಕೇಳಿದ್ದಾರೆ. ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಐಟಮ್ಸ್ ದಟ್ ಫಾಲೋ. 70 74 ಕ್ವಶನ್ಸ್ ಕೇಳಿದ್ದಾರೆ ಬೇಸ್ಡ್ ಆನ್ ದಿಸ್ ಪ್ಯಾಸೇಜ್. For the great romantic poets like William Blake and William Wordsworth, the dark statinic mills of an industrial age threatened to obliterate forever their green and pleasant land and the pastoral ideal of a rural and traditional England. Novelists like Charles Dickens and political thinkers like Friedrich Engels wrote critically of the inhuman working and living condition of a time. The bleak homes of and the dark, damp and polluting factories. Others like the Indian saint political Mahatma Gandhi combined a moral critique with a simple lifestyle, living gently on the earth while deferring the multiplication of wants that modern civilization had brought about. ಏನಿದು ಪ್ಯಾಸೇಜ್ ಇದೆ ಇದ್ರ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ. ಏನೇನು ಕೇಳಿದ್ದಾರೆ? ದ ಆಥರ್ ಆಫ್ ಎ ಎಸ್ಸೆ ವಾಂಟ್ಸ್ ಟು ಕನ್ವೆ ದ ಐಡಿಯಾ ದಟ್ ದ ಎನ್ವಿರಾನ್ಮೆಂಟ್ ಈಸ್, ಏನಾಗಿದೆ ಎನ್ವಿರಾನ್ಮೆಂಟ್ ಅಕಾರ್ಡಿಂಗ್ ಟು ದ ಪ್ಯಾಸೇಜ್? ಬೀಯಿಂಗ್ ಇಂಪ್ರೂವ್ಡ್ ಅಂಡ್ ಸಸ್ಟೈನ್ಡ್, ಬೀಯಿಂಗ್ ಪೊಲ್ಯೂಟೆಡ್ ಅಂಡ್ ಡೆಸ್ಟ್ರಾಯ್ಡ್, ಬೀಯಿಂಗ್ ಮ್ಯಾನೇಜ್ಡ್ ಬೈ ಇಟ್ ಸೆಲ್ಫ್, ಕಾಸಿಂಗ್ ಅ ಹಿಂಡ್ರೆನ್ಸ್ ಟು ಇಂಡಸ್ಟ್ರಿಯಲೈಸೇಷನ್. ಅಂದರೆ ಇಟ್ ಈಸ್ ಅ ಯಾವ್ದು ಬರುತ್ತೆ? ಫಸ್ಟ್ ಒನ್, ಆಪ್ಷನ್ 1 ಈಸ್ ದ ಕರೆಕ್ಟ್. ಸಾರಿ 1 ಅಲ್ಲ, ಬೀಯಿಂಗ್ ಪೊಲ್ಯೂಟೆಡ್ ಅಂಡ್ ಡೆಸ್ಟ್ರಾಯ್ಡ್. ಇನ್ ಅ ಪ್ರೇಸ್ ಗಾಸ್ಪೆಲ್ ಆಫ್ ಎಫಿಷಿಯನ್ಸಿ, ದ ವರ್ಡ್ ಗಾಸ್ಪೆಲ್ ಅಂದರೆ ಏನು ಬರುತ್ತೆ ಅಂತ ಕೇಳಿದ್ದಾರೆ. ಗುಡ್ ನ್ಯೂಸ್ ಅಂದರೆ ಟ್ರೂತ್, ತತ್ವ ಅಂದರೆ ಸೆಟ್ ಆಫ್ ಪ್ರಿನ್ಸಿಪಲ್ ಅಥವಾ ಬಿಲೀವ್ಸ್ ಅಂತ ಬರುತ್ತೆ. ಇಲ್ಲಿ ಕೊಟ್ಟಿರೋ ಆಪ್ಷನ್ ಯಾವ್ದು ಬರುತ್ತೆ? ಎಥಿಕಲ್, ಐಡಿಯಾ, ಇನ್ ಎಫಿಷಿಯನ್ಸಿ, ಪ್ರಿನ್ಸಿಪಲ್ ಅಂದರೆ ಯಾವ್ದು ಬರುತ್ತೆ? ತತ್ವ, ಟ್ರೂತ್, ನ್ಯಾಯತ್ವ ಅಂದರೆ ಇಟ್ ಈಸ್ ಅ ಪ್ರಿನ್ಸಿಪಲ್. ಸೊ 71ಗೆ ಕರೆಕ್ಟ್ ಆಪ್ಷನ್ 4. ಇಂಡಸ್ಟ್ರಿಯಲ್ ಏಜ್ ಥ್ರಿಟನ್ಡ್ ಟು ಆಬ್ಲಿಟ್ರೇಟ್ ಗ್ರೀನ್ ಲ್ಯಾಂಡ್ ಮೀನ್ಸ್, ಏನಿದ್ರ ಅರ್ಥ ಅಂದರೆ ಡೆಸ್ಟ್ರಾಯ್ ಎ ಗ್ರೀನ್ ಲ್ಯಾಂಡ್ಸ್ ಅಂದರೆ ಅಳಿಸಿ ಹಾಕುವುದು. ಏನಿದು ಆಬ್ಲಿಟ್ರೇಟ್ ಅಂದರೆ ಅಳಿಸಿ ಹಾಕುವುದು, ನಾಶ ಮಾಡುವುದು. ಡೆಸ್ಟ್ರಾಯ್ ಎ ಗ್ರೀನ್ ಲ್ಯಾಂಡ್ಸ್. ಸೊ 72ಗೆ ಕರೆಕ್ಟ್ ಆಪ್ಷನ್ ಬಂದು 4. ದ ವಿಲ್ಡರ್ನೆಸ್ ಮೂವ್ಮೆಂಟ್ ಈಸ್ ಅ ಮೂವ್ಮೆಂಟ್ ಪ್ರೊಟೆಕ್ಟ್ ಎಂಡೇಂಜರ್ಡ್ ಸ್ಪೀಸೀಸ್, ಸೇವ್ ಸೀನಿಕ್ ಹ್ಯಾಬಿಟೆಂಟ್ಸ್, ಪ್ರಿಸರ್ವ್ ನ್ಯಾಚುರಲ್ ರಿಸೋರ್ಸಸ್, ಆಲ್ ಆಫ್ ದಿ ಅಬೋವ್ ಅಂದರೆ ಇಟ್ ಈಸ್ ಅ ಆಲ್ ಆಫ್ ದಿ ಅಬೋವ್. ಪ್ರೊಟೆಕ್ಟಿಂಗ್ ಫೋಕಸ್ಡ್ ಆನ್ ಎಂಡೇಂಜರ್ ಸ್ಪೀಸೀಸ್ ಆಗಿರ್ಬೋದು, ಸೇವ್ ಅ ಸೀನಿಕ್ ಹ್ಯಾಬಿಟೆಂಟ್, ಪ್ರಿಸರ್ವಿಂಗ್ ಅ ನ್ಯಾಚುರಲ್ ರಿಸೋರ್ಸಸ್. ಸೊ ಆಲ್ ಆಫ್ ದಿ ಅಬೋವ್. Mahatma Gandhi professed that man should reduce wants, increase modern lifestyle, enhance a modern lifestyle. According to the Mahatma Gandhiji ಏನಾಗುತ್ತೆ ಅಂದರೆ ಇಲ್ಲಿದೆ ನೋಡಿ ಪ್ಯಾಸೇಜಲ್ಲಿ. That with a simple lifestyle, living gently on a ಅರ್ತ್ ವೈಲ್ ಡಿಫೋರಿಂಗ್ ದ ಮಲ್ಟಿಪ್ಲಿಕೇಶನ್ ವಾಂಟ್ಸ್ ಅಂದರೆ ಇನ್ಕ್ರೀಸಿಂಗ್ ಅವರ್ ವಾಂಟ್ಸ್. ಮಲ್ಟಿಪ್ಲಿಕೇಶನ್ ಅಂದರೆ ಇನ್ಕ್ರೀಸ್ ಮಾಡ್ತಾ ಹೋಗೋದು. ಸೊ ಇನ್ಕ್ರೀಸಿಂಗ್ ಅವರ್ ವಾಂಟ್ಸ್. ಸೊ 74ಗೆ ಕರೆಕ್ಟ್ ಆಪ್ಷನ್ ಬಂದು 2. ಸಾರಿ ಈ 75ಗೆ ಏನು ಮಾಡಬೇಕು ಅನ್ನೋದು ಇಲ್ಲಿದೆ ನೋಡಿ. In the following question 75 and 76, a sentence has been given in a active and a passive voice. Out of a 4 given alternatives, select the one best expression of a sentence. ಏನು ಕೇಳಿದ್ರೆ ಆಕ್ಟಿವ್ ಇಂದ passive voice ಮಾಡಬೇಕು. He taught us English when we were studying in a high school. ಇದು ಸಬ್ಜೆಕ್ಟ್, ಥಾಟ್ ಅನ್ನೋದು ವರ್ಬ್, ಇದಿಲ್ಲ ಆಬ್ಜೆಕ್ಟ್. ಸೊ ಫಸ್ಟ್ ಆಬ್ಜೆಕ್ಟ್ ಬರಬೇಕು. ಏನು ಬರಬೇಕು? ವೆನ್ ವಿ ವರ್ ಎಲ್ಲಿದೆ? ಯಾವ ಆಪ್ಷನ್ನಲ್ಲಿದೆ? ವಿ ವರ್ ಥಾಟ್ ಇಂಗ್ಲಿಷ್ ಬೈ ಹಿಮ್ ವೆನ್ ವಿ ವರ್ ಸ್ಟಡಿಯಿಂಗ್ ಇನ್ ಹೈ ಸ್ಕೂಲ್. ಇಲ್ಲಿ ಆ್ಯಡ್ ಬಂದಿದೆ. ಆ್ಯಡ್ ಬರುತ್ತಾ ಇಲ್ಲಿ? ನೋ. ಸೊ ಈ ಆಪ್ಷನ್ ಎಲಿಮೆಂಟ್ ಆಯಿತು. ಇಂಗ್ಲಿಷ್ ಹ್ಯಾಡ್ ಬೀನ್ ಇದೆ. ಹ್ಯಾಡ್ ಬೀನ್ ಬರೋಕ್ಕೆ ಇಲ್ಲಿ ಇದು ಪಾಸ್ಟ್ ಪರ್ಫೆಕ್ಟ್ ಅಲ್ಲ. ಸೊ ಇದು ಕೂಡ
ಬರಲ್ಲ. ವೆನ್ ವಿ ಆರ್ ಸ್ಟಡಿಯಿಂಗ್ ಅಂತ ಇದೆ, ಇದು ಕೂಡ ಬರಲ್ಲ. ಫಸ್ಟ್ ಏನು ಬರಬೇಕು, ವಿ ವರ್ ಥಾಟ್ ಇಂಗ್ಲೀಷ್ ಬೈ ಹಿಮ್ ವೆನ್ ವಿ ವರ್ ಸ್ಟಡಿಯಿಂಗ್ ಇನ್ ಅ ಹೈಸ್ಕೂಲ್. ಸೊ ಕರೆಕ್ಟ್ ಆಪ್ಷನ್ ಅದು ಆಪ್ಷನ್ 2. ದ ಲಿಟಲ್ ಬಾಯ್ ಈಸ್ ಸ್ಟೀಲಿಂಗ್ ದ ಚಾಕ್ಲೇಟ್. ಏನಾಗುತ್ತೆ ಇಲ್ಲಿ ವರ್ಬ್ ಏನಿದೆ ಕಂಟಿನ್ಯೂಸ್ ಟೆನ್ಸಲ್ ಇದೆ. ಕಂಟಿನ್ಯೂಸ್ ಟೆನ್ಸಲ್ ಇದ್ರೆ ಏನು ಬರುತ್ತೆ, ಬೀಯಿಂಗ್ ಪ್ಲಸ್ V3 ಬರುತ್ತೆ. ಎಲ್ಲಿ ಬೀಯಿಂಗ್ ಪ್ಲಸ್ V3 ಇದೆ ನೀವು ಈಸಿಯಾಗಿ ಅದನ್ನ ಟಿಕ್ ಮಾಡ್ಬೋದು. ಎಲ್ಲಿದೆ, ಆಪ್ಷನ್ 3. ಅಂದರೆ ಏನಿದೆ, ದ ಚಾಕ್ಲೇಟ್ ಈಸ್ ಬೀಯಿಂಗ್ ಸ್ಟೋಲನ್ ಬೈ ದ ಲಿಟಲ್ ಬಾಯ್. ಬೇರೆ ಎಲ್ಲಾದರೂ ಬೀಯಿಂಗ್ ಯೂಸ್ ಮಾಡಿದಾರಾ ಕಂಟಿನ್ಯೂಸ್ ಟೆನ್ಸಲ್ಲಿ? ನೋ. ಸೊ ಕಂಟಿನ್ಯೂಸ್ ಟೆನ್ಸಲ್ಲಿ ಇದ್ದರೆ ಬೀಯಿಂಗ್ ಪ್ಲಸ್ V3ನ ನಾವು ಯೂಸ್ ಮಾಡ್ಬೋದು. ಇಲ್ಲಿ ಬೀಯಿಂಗ್ ಯೂಸ್ ಮಾಡಿ ಸ್ಟೋಲನ್ನ V3ನ ಯೂಸ್ ಮಾಡಿದ್ದಾರೆ. ಸೊ ಕರೆಕ್ಟ್ ಆಪ್ಷನ್ ಅದು ಆಪ್ಷನ್ 3. ಐ ಗೇವ್ ಮೈ ಸನ್ ಅ ಪ್ರೆಸೆಂಟ್. ಸೊ ಈ 77ಗೆ ಏನು ಕೇಳಿದ್ದಾರೆ, ಡೈರೆಕ್ಟಿಂದ ಇಂಡೈರೆಕ್ಟ್ ಕೇಳಿದ್ದಾರೆ. ಡೈರೆಕ್ಟಿಂದ ಇಂಡೈರೆಕ್ಟ್ಗೆ ಕನ್ವರ್ಟ್ ಮಾಡಬೇಕು. ಐ ಗೇವ್ ಮೈ ಸನ್ ಅ ಪ್ರೆಸೆಂಟ್ ಏನಾಗುತ್ತೆ, ಮೈ ಸನ್ ಈಸ್ ಗಿವನ್ ಅ ಪ್ರೆಸೆಂಟ್ ಬೈ ಮೀ, ಮೈ ಸನ್ ವಿಲ್ ಬಿ ಗಿವನ್ ಅ ಪ್ರೆಸೆಂಟ್ ಬೈ ಮೀ, ಮೈ ಸನ್ ವಾಸ್ ಗಿವನ್ ಅ ಪ್ರೆಸೆಂಟ್ ಬೈ ಮೀ, ಮೈ ಸನ್ ವಾಸ್ ಪ್ರೆಸೆಂಟೆಡ್ ಅ ಪ್ರೆಸೆಂಟ್ ಬೈ ಮೀ. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ, ಆಪ್ಷನ್ 3. ಐ ಗೇವ್ ಮೈ ಸನ್ ಅ ಪ್ರೆಸೆಂಟ್ ಅಂದರೆ ಮೈ ಸನ್ ವಾಸ್ ಗಿವನ್ ಅ ಪ್ರೆಸೆಂಟ್ ಬೈ ಮೀ. ಸೊ ಕರೆಕ್ಟ್ ಆಪ್ಷನ್ ಅದು ಆಪ್ಷನ್ 3. ಚೂಸ್ ದ ಅಪ್ರೋಪ್ರಿಯೇಟ್ ಪ್ರಿಫಿಕ್ಸ್ ಫಾರ್ ದ ಫಾಲೋಯಿಂಗ್ ವರ್ಡ್ಸ್. ಪ್ರಿಫಿಕ್ಸ್ ಕೇಳಿದ್ದಾರೆ. ಕೆಪೇಬಲ್ ಏನಾಗುತ್ತೆ, ಇನ್ಕೆಪೇಬಲ್ ಅಥವಾ ಕೆಪೇಬಲ್. 78 ಅಂದರೆ ಕೆಪೇಬಲ್ಗೆ ಏನಾಗುತ್ತೆ, ಇನ್ಕೆಪೇಬಲ್. ಇನ್ನೆಲ್ಲಿದೆ ಫಸ್ಟ್ ಬರೋದ್ರಲ್ಲಿ ಆಪ್ಷನ್ 2 ಒಂದೇ ಇದೆ. ಸೊ ಪಾಪ್ಯುಲರ್ ಅನ್ಪಾಪ್ಯುಲರ್, ಪಾಸಿಬಲ್ ಇಂಪಾಸಿಬಲ್, ಹ್ಯಾಪಿ ಅನ್ಹ್ಯಾಪಿ. ಸೊ ಕರೆಕ್ಟ್ ಆಪ್ಷನ್ ಅದು ಆಪ್ಷನ್ 2. ಇಲ್ಲಿ ಇಡಿಯಮ್ಸ್ ಮತ್ತು ಫ್ರೇಸಸ್ ಕೇಳಿದರೆ ಅದ್ರ ಮೀನಿಂಗ್ ಕೇಳಿದ್ದಾರೆ. 79 to 82. ಸೀಯಿಂಗ್ ದ ಪೊಲೀಸ್ ದ ಥೀಫ್ ಟುಕ್ ಹೀಸ್ ಹೀಲ್ಸ್. ಏನಿದು ಟುಕ್ ಹೀಸ್ ಹೀಲ್ಸ್ ಅಂದರೆ ಟು ರ್ಯಾನ್ ಅವೇ ಕ್ವಿಕ್ಲಿ, ಎಸ್ಕೇಪ್ ಆಗೋದು, ಎಸ್ಪೆಷಲಿ ಎಸ್ಕೇಪ್. ರ್ಯಾನ್ ಅವೇ ಕ್ವಿಕ್ಲಿ ಎಸ್ಪೆಷಲಿ ಟು ಎಸ್ಕೇಪ್ ಅಂದರೆ ಪೊಲೀಸ್ ನೋಡಿದ ತಕ್ಷಣ ಅವನು ಏನು ಮಾಡ್ದ, ಟುಕ್ ಹೀಸ್ ಹೀಲ್ಸ್ ಅಂದರೆ ಅವನು ಓಡೋಕ್ಕೆ ಸ್ಟಾರ್ಟ್ ಮಾಡ್ದ. ಯಾವುದು ಕರೆಕ್ಟ್ ಆಗುತ್ತೆ, ಸೀಯಿಂಗ್ ದ ಪೊಲೀಸ್ ದ ಥೀಫ್ ಸ್ಟಾಪ್ಡ್ ರನ್ನಿಂಗ್, ಸೀಯಿಂಗ್ ದ ಪೊಲೀಸ್ ದ ಥೀಫ್ ಸ್ಟುಡ್ ಸ್ಟಿಲ್, ಸೀಯಿಂಗ್ ದ ಪೊಲೀಸ್ ದ ಥೀಫ್ ಸ್ಟಾರ್ಟೆಡ್ ಟು ರನ್ ಅವೇ, ಸೀಯಿಂಗ್ ದ ಪೊಲೀಸ್ ದ ಥೀಫ್ ಟಚ್ಡ್ ಹೀಸ್ ಹೀಲ್ಸ್. ಯಾವುದಾಗುತ್ತೆ, ಟುಕ್ ಹೀಸ್ ಹೀಲ್ಸ್ ಅಂದರೆ ಏನು ಹೇಳಿದೆ, ಕ್ವಿಕ್ ಆಗಿ ಓಡೋಕ್ಕೆ ಸ್ಟಾರ್ಟ್ ಮಾಡ್ದ ಅಂತ ಬರುತ್ತೆ. ಸೊ ಕರೆಕ್ಟ್ ಆಪ್ಷನ್ ಅದು ಆಪ್ಷನ್ 3. ಸೀಯಿಂಗ್ ದ ಪೊಲೀಸ್ ದ ಥೀಫ್ ಸ್ಟಾರ್ಟೆಡ್ ಟು ರನ್ ಅವೇ. ನೆಕ್ಸ್ಟ್, ದ ಜಡ್ಜ್ ವಾಸ್ ಕ್ವಿಕ್ ಇನ್ ಡೆಲಿವರಿಂಗ್ ಈಸ್ ಫೈನಲ್ ವರ್ಡಿಕ್ಟ್ ಬಿಕಾಸ್ ದ ಸಸ್ಪೆಕ್ಟ್ಸ್ ಕನ್ಫೆಕ್ಷನ್ ವಾಸ್ ಇನ್ ಅ ಬ್ಲ್ಯಾಕ್ ಆ್ಯಂಡ್ ವೈಟ್. ಏನಿದು ಬ್ಲ್ಯಾಕ್ ಆ್ಯಂಡ್ ವೈಟ್ ಇಡಿಯಮ್ದು ಮೀನಿಂಗ್ ಅಂದರೆ ಸಮಥಿಂಗ್ ಈಸ್ ರಿಟನ್ ಆರ್ ಪ್ರಿಂಟೆಡ್ ಇನ್ ಅ ಫಾರ್ಮ್, ಪ್ರಿಂಟೆಡ್ ಫಾರ್ಮಲ್ಲಿ ಇರುತ್ತೆ. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ, ದ ಜಡ್ಜ್ ವಾಸ್ ಕ್ವಿಕ್ ಇನ್ ಡೆಲಿವರಿಂಗ್ ಹಿಸ್ ಫೈನಲ್ ವರ್ಡಿಕ್ಟ್ ಬಿಕಾಸ್ ದ ಸಸ್ಪೆಕ್ಟ್ ಕನ್ಫೆಷನ್ ವಾಸ್ ಅನ್ರಿಲಯಬಲ್. ದ ಜಡ್ಜ್ ವಾಸ್ ಕ್ವಿಕ್ ಇನ್ ಡೆಲಿವರಿಂಗ್ ಈಸ್ ಫೈನಲ್ ವರ್ಡಿಕ್ಟ್ ಬಿಕಾಸ್ ದ ಸಸ್ಪೆಕ್ಟ್ಸ್ ಕನ್ಫೆಷನ್ ವಾಸ್ ಇನ್ ಅ ರಿಟನ್ ಫಾರ್ಮ್. ದ ಜಡ್ಜ್ was quick in delivering his final verdict because the suspect confession was just imaginary. The judge was quick in delivering his final verdict because suspect confession was a just oral. ಏನಿದು ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂದರೆ ರಿಟರ್ನ್ ಫಾರ್ಮಲ್ಲಿ ಇರುತ್ತೆ ಅದು. ಸೊ ಇಲ್ಲಿ ಯಾವುದು ರಿಟರ್ನ್ ಫಾರ್ಮಲ್ ಇದೆ ಆಪ್ಷನ್ ಮೀನಿಂಗ್ ಬರುತ್ತೆ ಅಂದರೆ ಅನ್ರಿಲಯಬಲ, ನೋ. ಜಸ್ಟ್ ಇಮ್ಯಾಜಿನರಿ ಅಂತ ಹೇಳಿದ್ನ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂದರೆ ನೋ. ಜಸ್ಟ್ ಓರಲ್ ಅಂತ ಹೇಳಿದ್ನ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂದರೆ ನೋ. ಸೊ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿತ್ತು ಅಂದರೆ ಏನು ಬರುತ್ತೆ, ಇಟ್ ಈಸ್ ಅ ರಿಟರ್ನ್ ಫಾರ್ಮ್. ಸೊ ಕರೆಕ್ಟ್ ಆಪ್ಷನ್ ಅದು ಆಪ್ಷನ್ 2. ಶಿ ಗೇವ್ ಹಿಮ್ ಅ ಲೆಫ್ಟ್ ಹ್ಯಾಂಡೆಡ್ ಕಾಂಪ್ಲಿಮೆಂಟ್. ಲೆಫ್ಟ್ ಹ್ಯಾಂಡೆಡ್ ಕಾಂಪ್ಲಿಮೆಂಟ್ ಅಂದರೆ ಏನು, ಆ್ಯನ್ ಇನ್ಸಲ್ಟ್. ರಿಮಾರ್ಕೇಬಲ್ ಇನ್ಸಲ್ಟ್ ಸೀಮ್ಸ್ ಟು ಸೇ ಸಮಥಿಂಗ್ ಪ್ಲೆಸೆಂಟ್. ಅಂದರೆ ಇನ್ಸಲ್ಟ್ ಮಾಡೋದು ಯಾವ ರೀತಿ, ಪ್ಲೆಸೆಂಟಾಗಿ ಇನ್ಸಲ್ಟ್ ಮಾಡೋದು. ಅಪ್ರಿಷಿಯೇಟೆಡ್ ವರ್ಡ್ಸ್ ಅಂದರೆ ಹೊಗಳ್ತಾನೆ ಅವ್ರಿಗೆ ಇನ್ಸಲ್ಟ್ ಮಾಡೋದಕ್ಕೆ ನಾವು ಲೆಫ್ಟ್ ಹ್ಯಾಂಡೆಡ್ ಕಾಂಪ್ಲಿಮೆಂಟ್ ಅಂತ ಕರಿತೀವಿ. ಈಗ ಕೆಲವೊಬ್ರು ನೋಡಿರ್ತೀರ, ಅವರು ನಕ್ಕಂತಾನೆ ನಮಗೆ ಕೆಟ್ಟದಾಗಿ ಕಮೆಂಟ್ಸ್ ಮಾಡ್ತಿರ್ತಾರೆ, ಅಂದರೆ ನಮ್ಮನ್ನ ಇನ್ಸಲ್ಟ್ ಮಾಡ್ತಿರ್ತಾರೆ. ಸೊ ಅದಕ್ಕೆ ಲೆಫ್ಟ್ ಹ್ಯಾಂಡೆಡ್ ಕಾಂಪ್ಲಿಮೆಂಟ್ ಅಂತ ಕರಿತೀವಿ. ಸೊ ಯಾವುದು ಕರೆಕ್ಟ್ ಆಪ್ಷನ್ ಆಗುತ್ತೆ, ಶಿ ಕಾಂಪ್ಲಿಮೆಂಟೆಡ್ ಹಿಮ್
throw roughly. She complimented him honestly. She said something insulting in the form of a appreciated words. She said something strange in the form of a appreciative words. ಏನು ಹೇಳಿದೆ ನಾನು? ಲೆಫ್ಟ್ ಹ್ಯಾಂಡೆಡ್ ಕಾಂಪ್ಲಿಮೆಂಟ್ ಅಂದರೆ ಇನ್ಸಲ್ಟ್ ಮಾಡೋರಿದ್ರೆ ಅಪ್ರಿಷಿಯೇಟಿವ್ ವರ್ಡ್ಸ್ನ ಯೂಸ್ ಮಾಡಿ ಇನ್ಸಲ್ಟ್ ಮಾಡೋದು, ಅಂದರೆ ಹೊಗಳಕ್ಕೇನ ಇನ್ಸಲ್ಟ್ ಮಾಡೋದು, ಹೊಗಳೋ ಥರನೇ ಇನ್ಸಲ್ಟ್ ಮಾಡೋದು ಅಂತ ಬರುತ್ತೆ. ಸೊ ಕರೆಕ್ಟ್ ಆಪ್ಷನ್ ಅದು ಆಪ್ಷನ್ 3. She said something insulting in the form of a appreciative words. Mr. Rita is really under the weather today. ಏನಿದು ಅಂಡರ್ ದ ವೆದರ್? ಆಲ್ರೆಡಿ ನಾನು ಪ್ರೀವಿಯಸ್ ಕ್ಲಾಸ್ ಮಾಡಬೇಕಾದ್ರೆ ಈ ಕ್ವಶನ್ ರಿಪೀಟ್ ಆಗಿದೆ. ಅಂಡರ್ ದ ವೆದರ್ ಅಂದರೆ ಏನು ಮೀನಿಂಗ್ ಬರುತ್ತೆ? ಹಿ ಈಸ್ ನಾಟ್ ಫೀಲಿಂಗ್ ವೆಲ್, ಅವನಿಗೆ ಹುಷಾರಿರಲ್ಲ, ನಾಟ್ ಫೀಲಿಂಗ್ ವೆಲ್ ಅಂತ ಬರುತ್ತೆ. ಸೊ ಯಾವುದು ಕರೆಕ್ಟ್ ಆಪ್ಷನ್ ಆಗುತ್ತೆ? ರೀತಾ ಈಸ್ ರಿಯಲಿ ಫೀಲಿಂಗ್ ವೆಲ್ ಟುಡೇ, Rita is really not feeling well today. Rita is extremely happy. Rita is really unhappy. Under the weather andre he is not feeling well. So option 2, not feeling well. From question 83 to 85, a passage as given. Some of the words has been left out of in the passage. You have to read the passage and try to understand what it is about. ಇಲ್ಲೊಂದು ಪ್ಯಾಸೇಜ್ ಕೊಟ್ಟಿದ್ದಾರೆ, ಕೆಲವೊಂದು ಬ್ಲ್ಯಾಂಕ್ ಕೊಟ್ಟಿದ್ದಾರೆ, ಅದನ್ನ ಆಪ್ಷನ್ ಮುಖಾಂತರ ನಾವು ಫಿಲ್ ಮಾಡಬೇಕು. ಟೆಸ್ಟ್ ಕ್ರಿಕೆಟ್ ಹ್ಯಾಸ್ ಬೀನ್ ಡಿಮ್ಯಾಂಡಿಂಗ್ ಮೆಂಟಲಿ ಅಂಡ್ ಫಿಸಿಕಲಿ. ದ ಮಾಡರ್ನ್ ಡೇ ಕ್ರಿಕೆಟರ್ಸ್ ಹ್ಯಾವ್ ಟು ಗೆಟ್ ಆನ್ ಟು ದ ಫೀಲ್ಡ್ ರೆಡಿ ಫಾರ್ ಅ ಡ್ಯಾಶ್. ಫೈನಾನ್ಸಿಂಗ್, ಕಾಂಟೆಸ್ಟ್, ಡ್ಯುಯಲ್, ಪುಷ್. ಏನಿದು? ಫೆನ್ಸಿಂಗ್ ಅಂದ್ರೇನು? ಫೆನ್ಸಿಂಗ್ ಅಂದರೆ ಏನು ಬರುತ್ತೆ? ಬೇಲಿ, ಮರೆ ಮಾಡುವುದು, ಸ್ಕ್ರೀನಿಂಗ್ ಅಂತ ಬರುತ್ತೆ. ಕಾಂಟೆಸ್ಟ್ ಅಂದರೆ ರೇಸ್, ಕಾಂಪೀಟ್ ಮಾಡೋದಕ್ಕೆ ಅಂತ ಕಾಂಟೆಸ್ಟ್ ಅಂತ ಇರ್ತೀವಿ. ಡ್ಯುಯಲ್ ಅಂದರೆ ಯುದ್ಧ, ಪುಷ್ ಅಂದರೆ ತಳ್ಳು. ಇಲ್ಲೇನು ಮಾಡಿದ್ದಾರೆ? ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಕಾಂಟೆಸ್ಟ್. ಅಂದರೆ ಅವರು ಟೆಸ್ಟ್ ಕ್ರಿಕೆಟ್ ಕ್ಯಾನ್ ಬಿ ಡಿಮ್ಯಾಂಡಿಂಗ್ ಮೆಂಟಲಿ ಆ್ಯಂಡ್ ಫಿಸಿಕಲಿ. ದ ಮಾಡರ್ನ್ ಡೇ ಕ್ರಿಕೆಟರ್ಸ್ ಹ್ಯಾವ್ ಟು ಗೆಟ್ ಆನ್ ಟು ದ ಫೀಲ್ಡ್ ರೆಡಿ ಫಾರ್ ದ ಕಾಂಟೆಸ್ಟ್. ಸೊ ಕರೆಕ್ಟ್ ಆಪ್ಷನ್ ಅದು ಕಾಂಟೆಸ್ಟ್. The captains have to be dash, close, astute, incongruous, listless ಅಂದರೆ astute. ಏನಿದು ಮೀನಿಂಗ್? astute ಅಂದರೆ ಇಟ್ ಈಸ್ ಅ, ಏನು ಬರುತ್ತೆ ಮೀನಿಂಗ್ ಅಂದರೆ ಕ್ಲೆವರ್, ಚುರುಕಾಗಿರುವುದು ಅಂತ ಬರುತ್ತೆ. ಇನ್ ಡಿವೈಸಿಂಗ್ ಸ್ಟ್ರಾಟಜೀಸ್ ಟು ವಿನ್ ದ ಗೇಮ್. ಸೊ ಇಟ್ ಈಸ್ ನೋ ಲಾಂಗರ್ ದ ಡ್ಯಾಶ್. ಈಸಿ, ರಫ್, ಫ್ರಾಗಲ್, ಜೆಂಟಲ್ಮ್ಯಾನ್ಸ್. ಏನು ಬರುತ್ತೆ? ಆಪ್ಷನ್ 4, ಜೆಂಟಲ್ಮ್ಯಾನ್ಸ್. ಜೆಂಟಲ್ಮ್ಯಾನ್ಸ್ ಗೇಮ್. ಇಟ್ ಈಸ್ ನೋ ಲಾಂಗರ್ ದ ಜೆಂಟಲ್ಮ್ಯಾನ್ ಗೇಮ್ ಆ್ಯಸ್ ಇಟ್ ವಾಸ್ ನೋನ್ ಅರ್ಲಿಯರ್. ಇಲ್ಲಿ ಎರರ್ ಕೇಳಿದ್ದಾರೆ. ಯಾವ ಪಾರ್ಟಲ್ಲಿ ಎರರ್ ಇದೆ ಅಂತ ಕೇಳಿದ್ದಾರೆ. ಹ್ಯೂಮನ್ಸ್ ಆರ್ ಕನ್ಸಿಡರ್ಡ್ ಸುಪೀರಿಯರ್ ದೆನ್ ದ ಅದರ್ ಲೈಫ್ ಫಾರ್ಮ್ಸ್ ಬಿಕಾಸ್ ಆಫ್ ದರ್ ಇಂಟೆಲಿಜೆನ್ಸ್. ಎಲ್ಲಿ ಎರರ್ ಇದೆ? ದ ಎರರ್ ಇನ್ ದ ಸೆಂಟೆನ್ಸ್ ಈಸ್ ದ ವರ್ಡ್ ದೆನ್. ಇಲ್ಲೇನು ದೆನ್ ಯೂಸ್ ಮಾಡಿದ್ದಾರೆ, ಇಲ್ಲಿ ಎರರ್ ಇದೆ. ಇಟ್ ಶುಡ್ ಬಿ ರಿಪ್ಲೇಸ್ಡ್ ವಿತ್ ಟು. ಇಲ್ಲಿ ದ್ಯಾನ್ ಬದಲು ಏನು ಯೂಸ್ ಮಾಡಬೇಕಿತ್ತು? ಟು ಯೂಸ್ ಮಾಡಬೇಕಿತ್ತು. ವೈ? ವೆನ್ ಕಂಪೇರಿಂಗ್ ವಿತ್ ದ ಸುಪೀರಿಯರ್, ಅಂದರೆ ದ ಕರೆಕ್ಟ್ ಸೆಂಟೆನ್ಸ್ ಏನಾಗುತ್ತೆ? ಹ್ಯೂಮನ್ಸ್ ಆರ್ ಕನ್ಸಿಡರ್ ಸುಪೀರಿಯರ್ ಟು ದ ಅದರ್ ಲೈಫ್ ಫಾರ್ಮ್ಸ್ ಬಿಕಾಸ್ ದೇರ್ ಇಂಟೆಲಿಜೆನ್ಸ್. ಅಂದರೆ ಇಲ್ಲಿ ದ್ಯಾನ್ ಯೂಸ್ ಮಾಡಿದ್ದಾರೆ, ದ್ಯಾನ್ ಬದಲಿ ಏನು ಯೂಸ್ ಮಾಡಬೇಕಿತ್ತು? ಟು. ಸೊ ಎರರ್ ಎಲ್ಲಿದೆ? ಪಾರ್ಟ್ 2 ಅಲ್ಲಿದೆ. ಶ್ರೀಧರ್ ಅಲಾಂಗ್ ವಿತ್ ಶಶಿ ಆರ್ ಲಿವಿಂಗ್ ಫಾರ್ ಅ ವರ್ಕ್. ನೋ ಎರರ್. ಎಲ್ಲಿ ಎರರ್ ಇದೆ? ದ ಎರರ್ ಇನ್ ದ ಸೆಂಟೆನ್ಸ್ ಶ್ರೀಧರ್ ಅಂದರೆ ಪಾರ್ಟ್ ಫಸ್ಟಲ್ಲಿದೆ. ಶ್ರೀಧರ್ ಅಲಾಂಗ್ ವಿತ್ ಶಶಿ ಆರ್ ಲಿವಿಂಗ್ ಫಾರ್ ದ ವರ್ಕ್ ಈಸ್ ದ ವರ್ಬ್ ಅಗ್ರಿಮೆಂಟ್. ಇಲ್ಲಿ ಏನಾಗಬೇಕಿತ್ತು? ದ ವರ್ಬ್ ಆರ್ ಇದೆಲ್ಲ, ಇಲ್ಲಿ ಇಟ್ ಶುಡ್ ಬಿ ಈಸ್. ಇಲ್ಲಿ ಆರ್ ಬದಲಿ ಏನಾಗಬೇಕಿತ್ತು? ಈಸ್ ಯೂಸ್ ಮಾಡಬೇಕಿತ್ತು. ವೈ? ಬಿಕಾಸ್ ದ ಸಬ್ಜೆಕ್ಟ್ ಶ್ರೀಧರ್ ಈಸ್ ಅ ಸಿಂಗ್ಯುಲರ್. ಶ್ರೀಧರ್ ಅನ್ನೋದು ಇಲ್ಲಿ ಸಿಂಗ್ಯುಲರ್ ಇದೆ. ಸೊ ಇಲ್ಲಿ ಇಟ್ ಕನ್ಸಿಸ್ಟ್ ಆಫ್ ಅ ಸಿಂಗ್ಯುಲರ್ ಇದೆ. ಸೊ ಇಲ್ಲಿ ಅವರು ಆರ್ನ ಯೂಸ್ ಮಾಡಿದ್ದಾರೆ. ಶ್ರೀಧರ್ ಅಲಾಂಗ್ ವಿತ್ ಶಶಿ ಈಸ್ ಗೋಯಿಂಗ್ ಫಾರ್ ದ ವರ್ಕ್, ನಾಟ್ ಆರ್. ಸೊ ಎರರ್ ಎಲ್ಲಿದೆ? ಪಾರ್ಟ್ 2 ಅಲ್ಲಿದೆ. Fill in the blanks with the correct prepositions. This hotel dash 20 rooms. Comprises about, comprises with, comprises of, comprises. ಯಾವ್ದು ಬರುತ್ತೆ? ಆಪ್ಷನ್ 4.
This hotel comprises 20 rooms. ನೆಕ್ಸ್ಟು ಪ್ಯಾಸೇಜ್ ಅಂದರೆ PQRS ಕೇಳಿದ್ದಾರೆ, ರೀಅರೇಂಜ್ಮೆಂಟ್ ಆಫ್ ಅ ಸೆಂಟೆನ್ಸಸ್. ಏನಿದೆ? ಲೂಯಿಸ್ ಬೈರಲ್ ವಾಸ್ ಬಾರ್ನ್ ಇನ್ ಫ್ರಾನ್ಸ್ ಇನ್ 1869. Braille was accidentally blind when he was 3 years old. He was not happy with the methods of teaching the blind, which were used in a special school. At the age of 10, he was sent to a special school for the blind. He met a Captain Barber who told him about a night writing with the soldiers could use to read in a dark. Braille decided to invent a system similar to night writing enabled to blind to read. ಯಾವುದು ಫಸ್ಟ್ ಬರುತ್ತೆ? ಸೀಕ್ವೆನ್ಸ್ ಕರೆಕ್ಟ್ ಆಗುತ್ತೆ ಅಂದರೆ ಯಾವುದು ಕರೆಕ್ಟ್ ಆಗುತ್ತೆ? ಇಟ್ ಈಸ್ ಅ 3. ಯಾವ ರೀತಿ? PR ಫಸ್ಟು ಯಾರ ಬಗ್ಗೆ ಮಾತಾಡ್ತಿದ್ದಾರೆ? ನಾ ಏನು ಹೇಳಿದೆ? PQRS ಮಾಡಬೇಕಾದ್ರೆ ಫಸ್ಟು ನೌನ್ ಅಥವಾ ಪ್ರೊನೌನ್ ಬರಬೇಕು. ಇಲ್ಲಿ ಯಾರ ಬಗ್ಗೆ ಮಾತಾಡ್ತಿದ್ದಾರೆ? ಲೂಯಿಸ್ ಬ್ರೈರಲ್ ಬಗ್ಗೆ ಮಾತಾಡ್ತಿದ್ದಾರೆ. ಇಲ್ಲಿ ನೌನ್ ಬರಬೇಕು ಅಥವಾ ಪ್ರೊನೌನ್ ಬರಬೇಕು. ಇಲ್ಲಿ ನೌನ್ ಯೂಸ್ ಮಾಡಿದ್ದಾರೆ. ಸೊ ಫಸ್ಟ್ ಯಾವ್ದು ಬರುತ್ತೆ? P. ಫಸ್ಟ್ P ಬರೋ ಆಪ್ಷನ್ ಯಾವುದಿದೆ? ಆಪ್ಷನ್ 1. ಅಂದರೆ ಬ್ರೈರಲ್ ವಾಸ್ ಆಕ್ಸಿಡೆಂಟ್ಲಿ ಬ್ಲೈಂಡ್ ವೆನ್ ಹಿ ವಾಸ್ 3 years old. 3 years old ಆದಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತೆ? ಅಟ್ ದ ಏಜ್ ಆಫ್ 10 he was sent to special school for the blind. P follows a R. PR. Next, he was not happy with the method of teaching when she joined the school. ಅವಳು ಸ್ಕೂಲಿಗೆ ಜಾಯ್ನ್ ಆದಮೇಲೆ ಏನು ಅಟ್ ದ ಏಜ್ ಆಫ್ 10 ಅವಳು ಏನು ಟೀಚ್ ಮಾಡ್ತಿರ್ತಾರಲ್ಲ ಅವಳಿಗೆ ಅದ್ರ ಬಗ್ಗೆ ಅವಳು ಹ್ಯಾಪಿಯಾಗಿರಲ್ಲ ಅಂತ ಬರುತ್ತೆ. ಸೊ R follows a Q. ಅರ್ಥ ಆಯ್ತಲ್ಲ? ಕರೆಕ್ಟ್ ಆಪ್ಷನ್ ಅದು PRQS. Next, rain is very important for everyone. In order to overcome the problem, the municipal authorities sunk a number of bore wells. The rain had failed, so all the wells and the tanks had dry. As a result, they were able to supply water to the citizens. Thus, the situation was brought under the control. First, ಯಾವ್ದು ಬರುತ್ತೆ? Rain is very important for everyone. ಎಲ್ರಿಗೂ ರೇನ್ ಇಂಪಾರ್ಟೆಂಟ್. ನೆಕ್ಸ್ಟ್ ಯಾವ್ದು ಬರುತ್ತೆ? ಇನ್ ಆರ್ಡರ್ ಟು ಓವರ್ಕಮ್ ದ ಪ್ರಾಬ್ಲಮ್ ದ ಮುನ್ಸಿಪಲ್ ಅಥಾರಿಟೀಸ್ ಸಂಕ್ ಅ ನಂಬರ್ ಆಫ್ ಬೋರ್ವೆಲ್ಸ್. ಯಾವ್ದು ಬರುತ್ತೆ? ಫಸ್ಟು Q ಬರುತ್ತೆ. ಅಂದರೆ ದ ರೇನ್ ಹ್ಯಾಡ್ ಫೇಲ್ಡ್. ರೇನ್ ಅನ್ನೋದು ಎಲ್ರಿಗೂ ಇಂಪಾರ್ಟೆಂಟ್, ಬಟ್ ರೇನ್ ಹ್ಯಾಡ್ ಫೇಲ್ಡ್ ಅಂದರೆ ರೇನ್ ಬರಲೇ ಇಲ್ಲ. ಸೊ ಫಸ್ಟ್ Q ಬರುತ್ತೆ. ಫಸ್ಟ್ Q ಬರೋ ಆಪ್ಷನ್ ಯಾವುದು? ಒಂದೇ ಇದೆ. Q ಫಾಲೋಸ್ ದ ರೇನ್ ಹ್ಯಾಡ್ ಫೇಲ್ಡ್. ರೇನ್ ಮಳೆ ಬರಲಿಲ್ಲ ಅಂದರೆ ಸೊ ಆಲ್ ದ ವೆಲ್ಸ್ ಆ್ಯಂಡ್ ದ ಟ್ಯಾಂಕ್ಸ್ ಹ್ಯಾಡ್ ರನ್ ಡ್ರೈ. ಮಳೆ ಬರಲಿದ್ದಕ್ಕೆ ಎಲ್ಲ ಬಾವಿಗಳು ಎಲ್ಲ ಒಣಗಿ ಹೋಗಿದ್ದು, ಡ್ರೈ ಆಗಿತ್ತು. ಸೊ Q ಫಾಲೋಸ್ R. ನೆಕ್ಸ್ಟ್ R ಫಾಲೋಸ್ P. ಇನ್ ಆರ್ಡರ್ ಟು ಓವರ್ಕಮ್. ಈ ಥರ ಎಲ್ಲ ವೆಲ್ಸ್ ಎಂಟಿ ಆಗಿದ್ದಾಗ ಇನ್ ಆರ್ಡರ್ ಟು ಓವರ್ಕಮ್ ದ ಪ್ರಾಬ್ಲಮ್ ದ ಮುನ್ಸಿಪಲ್ ಅಥಾರಿಟೀಸ್ ಸಂಕ್ ಅ ನಂಬರ್ ಆಫ್ ಬೋರ್ವೆಲ್ಸ್ನ ಮುನ್ಸಿಪಲ್ ಪ್ರೊವೈಡ್ ಮಾಡಿತ್ತು. ಸೊ P ಫಾಲೋಸ್ R. As a result, they were able to supply water to all the citizens. So correct option ಯಾವುದು? QRPS. Prices of essential commodities have soared up recently. The government is trying its best to check the unprecedented rise in the price by opening up fair price shops in rural areas. But on account of hoarding and artificial scarcity created by the unsurplus traders, the price rise has gone unabated. The people, especially people below poverty line, find it extremely difficult to make both ends meet. Therefore, rising the prices have become a nightmare to the common people. So, the greedy traders are mainly responsible for the abnormal rise in the price. ಯಾವುದು ಫಸ್ಟ್ ಬರುತ್ತೆ? ಫಸ್ಟ್ ಯಾವ್ದು ಬರುತ್ತೆ? ಯಾವುದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅವರು? ಪ್ರೈಸಸ್ ಆಫ್ ಎಸೆನ್ಷಿಯಲ್ ಕಮಾಡಿಟೀಸ್ ಹ್ಯಾವ್ ಸಾರ್ಡ್ ಅಪ್ ರೀಸೆಂಟ್ಲಿ. ಪ್ರೈಸಸ್ ಆಫ್ ಕಮಾಡಿಟೀಸ್ ಬಗ್ಗೆ ಮಾತಾಡ್ತಿದ್ದಾರೆ. ಸೊ ಫಸ್ಟ್ ದೇರ್ ಫೋರ್ ರೈಸಿಂಗ್ ಪ್ರೈಸ್ ಹ್ಯಾವ್ ಬಿಕಮ್ ಅ ನೈಟ್ ಮೇರ್ ಟು ದ ಕಾಮನ್ ಪೀಪಲ್. ಫಸ್ಟ್ ಯಾವ್ದು ಬರುತ್ತೆ? ಫಸ್ಟು ಎಸ್ ಬರುತ್ತೆ. ಫಸ್ಟ್ ಎಸ್ ಬರೋದು ಯಾವುದಿದೆ? ಆಪ್ಷನ್ 2 ಮತ್ತು 3 ಇದೆ. ನೆಕ್ಸ್ಟು ಎಸ್ ಫಾಲೋಸ್ ಆರ್ ಅಂದರೆ
Therefore, rising prices have become a nightmare to the common people. So, government ಏನು ಮಾಡಿತು? Government is trying its best to check a unprecedented rise in the price by opening a fair price shops in a rural areas. Yes follows a R. Next, R follows a S follows a R. R follows P. P Rನ ಫಾಲೋ ಮಾಡುತ್ತಾ ಅಥವಾ ಕ್ಯೂ? ಆರ್ ಆದಮೇಲೆ ಪಿ ಬರುತ್ತಾ ಕ್ಯೂ ಬರುತ್ತಾ? ಇಟ್ ಈಸ್ ಅ ಪಿ. ಆಪ್ಷನ್ 2 ಇಸ್ ದ ಕರೆಕ್ಟ್. ಅಂದರೆ ದ ಪೀಪಲ್, ಎಸ್ಪೆಷಲಿ ಪೀಪಲ್ ಬಿಲೋ ಪುವರಿಟಿ ಲೈನ್, ಏನಿದು? ಅವರು ಫಸ್ಟ್ ಯಾವುದ್ರ ಬಗ್ಗೆ ಮಾತಾಡ್ತಿದ್ದಾರೆ? ಪ್ರೈಸ್ ಆಫ್ ಅ ಕಮಾಡಿಟೀಸ್. ಇದೇನಾಗಿದೆ? ದೇರ್ ಫೋರ್ ರೈಸಿಂಗ್ ಪ್ರೈಸ್ ಹ್ಯಾವ್ ಬಿಕಮ್ ಅ ನೈಟ್ ಮೇರ್ ಟು ದ ಕಾಮನ್ ಪೀಪಲಿಗೆ ಇದು ಭಾಳ ತೊಂದರೆಯಾಗಿದೆ. ಫಸ್ಟು ಎಸ್ ಬರುತ್ತೆ. ನೆಕ್ಸ್ಟು ಕಾಮನ್ ಪೀಪಲ್ ರಿಪೀಟೆಡ್ ವರ್ಡ್ ಆಗಿರುತ್ತೆ ನೋಡಿ. ಇಲ್ಲಿ ಕಾಮನ್ ಪೀಪಲ್ ಇದೆ. ನೆಕ್ಸ್ಟ್ ಎಲ್ಲಿದೆ? ಪೀಪಲ್. ಇಲ್ಲಿ ಕೂಡ ಪೀಪಲ್ ಇದೆ. ಅಂದರೆ ಯಾರಿಗೆ ಇದು ಡಿಫಿಕಲ್ಟ್ ಆಗಿದೆ? ದ ಪೀಪಲ್, ಎಸ್ಪೆಷಲಿ ಬಿಲೋ ಪುವರಿಟಿ ಲೈನ್ ಅವರಿಗೆ ಪ್ರಾಬ್ಲಮ್ ಆಗಿದೆ. ಸೊ ಎಸ್ ಫಾಲೋಸ್ ಅ ಆರ್. ನೆಕ್ಸ್ಟ್ ಆರ್ ಫಾಲೋಸ್ ಅ ಪಿ. ಇದಕ್ಕೆ ಏನು ಮಾಡಿದರು? ದ ಗೌರ್ಮೆಂಟ್ ಈಸ್ ಟ್ರೈಯಿಂಗ್ ಇಟ್ಸ್ ಬೆಸ್ಟ್ ಟು ಚೆಕ್ ದ ಅನ್ಪ್ರೆಸಿಡೆಂಟೆಡ್ ರೈಸ್ ಇನ್ ದ ಪ್ರೈಸ್ ಬೈ ಓಪನಿಂಗ್ ಅ ಫೇರ್ ಪ್ರೈಸ್ ಶಾಪ್ಸಸ್ ಇನ್ ಅ ರೂರಲ್ ಏರಿಯಾಸ್. ಸೊ ಆರ್ ಎಸ್ ಆರ್ ಪಿ. ಎಸ್ ಆರ್ ಪಿ ಎಲ್ಲಿದೆ? ಆಪ್ಷನ್ 2. A few days ago, a boy called Ravi was playing with his little children on the bank of a river, Jamuna. At that moment, the two lads who were returning from school towards the river side ran quickly to the place. Few elders near the river side were also afraid to jump into the river and tried to save child. The boy was throwing stones at the something in the water when tumbled in. He cried for help, and the little girl, who frightened, ran away screaming towards a home. One of them could swim well, and he jumped in the water and saved the drowning child. ಯಾವುದು ಫಸ್ಟ್ ಬರುತ್ತೆ? A few days ago, a boy called Ravi was playing with his little sisters on the bank of the river. ಫಸ್ಟ್ ಯಾವುದು ಬರುತ್ತೆ? ಇಟ್ ಈಸ್ ಅ ಬಾಯ್. ಇಲ್ಲಿ ಯಾರ ಬಗ್ಗೆ ಮಾತಾಡ್ತಿದ್ದಾರೆ? ಬಾಯ್, ರವಿ ಮತ್ತು ಅವ್ರ ಅಕ್ಕ ಬಗ್ಗೆ. ಸೊ ಇಲ್ಲಿ ಏನು ಬರುತ್ತೆ? ದ ಬಾಯ್ ವಾಸ್ ಥ್ರೋಯಿಂಗ್ ಸ್ಟೋನ್ಸ್ ಅಟ್ ಸಮಥಿಂಗ್ ಇನ್ ದ ವಾಟರ್ ವೆನ್ ಹಿ ವಾಸ್ ಟಂಬಲ್ಡ್ ಇನ್. ಸೊ ಫಸ್ಟ್ ಆರ್ ಬರೋ ಆಪ್ಷನ್ ಯಾವುದಿದೆ? ಆಪ್ಷನ್ 1. ಒಂದೇ ಇದ್ದಾಗ ನೀವು ಈಸಿಯಾಗಿ ಟಿಕ್ ಮಾಡಿ ನೆಕ್ಸ್ಟ್ ಹೋಗ್ತಿರ್ಬೇಕು. ಇಟ್ ಸೇವ್ಸ್ ಅ ಟೈಮ್. ಚೂಸ್ ದ ಕರೆಕ್ಟ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಫಾರ್ ದ ಫಾಲೋಯಿಂಗ್ ಫ್ರಮ್ ದ choices given below. One word substitution ಕೇಳಿದ್ದಾರೆ. A person who travels by the foot is a pedestrian, footer, jogger, journeyer ಅಂದರೆ pedestrian. Choose the one word which is synonym or a nearest meaning of a underlined word. The chief guest should not be allowed to ask a impertinent questions. Impertinent ಅಂದ್ರೇನು? ಅಂದರೆ ರೂಡ್, ಡಿಸ್ರೆಸ್ಪೆಕ್ಟ್ಗಳು, ಅಸಭ್ಯವಾದ ಪ್ರಶ್ನೆಗಳನ್ನು ಕೇಳಲು ಬಿಡಲಿಲ್ಲ ಅಂತ ಮೀನಿಂಗ್ ಬರುತ್ತೆ. ಸೊ ಇಂಪಾರ್ಟೆಂಟ್ ಅಂದ್ರೇನು? ಶಕ್ತಿಹೀನ, ಸ್ಟ್ರೆಂತ್ಲೆಸ್ ಅಂತ ಬರುತ್ತೆ. ಇಂಡಿಗ್ನೆಂಟ್ ಅಂದ್ರೇನು? ಸಿಟ್ಟಿಗೆದ್ದ ಅಂತ ಬರುತ್ತೆ. ಇಂಪ್ಲೂಡೆಂಟ್ ಅಂದರೆ ತಲೆಹರಟೆ, ಶೇಮ್ಲೆಸ್. ಸೊ ಇದಕ್ಕೆ ಸಿನಾನಿಮ್ ಯಾವುದು ಬರುತ್ತೆ? ಆಪ್ಷನ್ ಇಂಪ್ರೂಡೆಂಟ್. ಅಂದರೆ ತಲೆಹರಟೆ ಪ್ರಶ್ನೆಗಳನ್ನು ಕೇಳಲು ಬಿಡಲಿಲ್ಲ ಅಂತ ಮೀನಿಂಗ್ ಬರುತ್ತೆ. ಚೂಸ್ ದ ವರ್ಡ್ ವಿಚ್ ಈಸ್ ಅಪೋಸಿಟ್ ಮೀನಿಂಗ್ ಟು ದ ಅಂಡರ್ಲೈನ್ ವರ್ಡ್. ವಾರ್ ಇಟ್ಸ್ ಸಿಟೀಸ್ ಆರ್ ಅ ಲೂತ್ಸಮ್ ಟು ವಿಸಿಟ್. ಲೋತ್ಸಮ್ ಅಂದ್ರೇನು? ಮೀನಿಂಗ್ ಏನು ಬರುತ್ತೆ ಅಂದರೆ ಡಿಸ್ಗಸ್ಟ್ಫುಲ್, ಅಸಹ್ಯ ಅಂತ ಬರುತ್ತೆ. ಸೊ ಬಿವರ್ಡಿಂಗ್ ಏನಿದು? ಕನ್ಫ್ಯೂಸ್ಡ್. ಅಬೋಮೈನಲ್, ಅಸಹ್ಯ ಅಂತ ಮೀನಿಂಗ್ ಬರುತ್ತೆ. ಅಮೂಸಿಂಗ್ ಅಂದರೆ ಮನರಂಜನೆ. ಡಿಲೈಟ್ಫುಲ್ ಅಂದರೆ ಅದ್ಭುತವಾದ, ಸಂತೋಷ ಅಂತ ಬರುತ್ತೆ. ಸೊ ಲೋತ್ಸಮ್ ಅಂತಂದರೆ ಏನಂತ ಹೇಳಿದೆ ನಾನು? ಅಸಹ್ಯ. ಸೊ ಅಬೋಮಿನೇಬಲ್ ಅಂದರೆ ಕೂಡ ಅಸಹ್ಯ. ಸೊ ಕರೆಕ್ಟ್ ಆಪ್ಷನ್ ಅದು ಆಪ್ಷನ್ 2. ಚೂಸ್ ದ ವರ್ಡ್ ವಿಚ್ ಈಸ್ ಅಪೋಸಿಟ್ ಮೀನಿಂಗ್ ಟು ದ ಅಂಡರ್ಲೈನ್ ವರ್ಡ್. ಐ ಹ್ಯಾಡ್ ಅ ವೆರಿ ಲುಸಿಡ್ ಡ್ರೀಮ್. ಏನಿದು ಲುಸಿಡ್ ಅಂದರೆ ಸ್ಪಷ್ಟವಾದ,
ಇದಕ್ಕೆ ಅಪೋಸಿಟ್ ಯಾವುದು ಬರುತ್ತೆ? ಅಪೋಸಿಟ್ ಕೇಳಿದಾರೆ ಅಂದರೆ ಕನ್ಫ್ಯೂಸಿಂಗ್. ಸೊ ಕರೆಕ್ಟ್ ಆಪ್ಷನ್ ಅದು ಆಪ್ಷನ್ 2. ಔಟ್ ಆಫ್ 4 groups given, select the group that consists of all correct plural form from the singular. ಸಿಂಗುಲರ್ ಇಂದ ಪ್ಲೂರಲ್ಗೆ ಯಾವ ಗ್ರೂಪ್ ಕರೆಕ್ಟ್ ಇದೆ ಅಂತ ಕೇಳಿದ್ದಾರೆ. ಗ್ರೂಪ್ A, B, C, D ಕೊಟ್ಟಿದ್ದಾರೆ. ಯಾವ ಗ್ರೂಪ್ ಕರೆಕ್ಟ್ ಇದೆ? ಫಸ್ಟ್ ಇಲ್ಲಿ ಸ್ಟೋರೀಸ್ ಅಂತ ಇದೆ, ಇದು ಇಲ್ಲಿ ರಾಂಗ್ ಆಯಿತು. ನೆಕ್ಸ್ಟು ನೈಫ್ಸ್ ಇದೆ. ಪೊಟ್ಯಾಟೋಸ್ ಕರೆಕ್ಟ್ ಇದೆನಾ? ಇಲ್ಲಿ ರಾಂಗ್ ಆಯಿತು. ಸೊ ಆಪ್ಷನ್ ಸಿ ಮತ್ತು ಡಿ. ಆಪ್ಷನ್ ಸಿ ಮತ್ತು ಡಿ ಇರೋ ಆಪ್ಷನ್ ಅದು ಆಪ್ಷನ್ 4. ಯಾಕೆ ಗ್ರೂಪ್ ಎ ಅಲ್ಲಿ ಒಂದು ತಪ್ಪಾದರೆ ಆ ಗ್ರೂಪೇ ರಾಂಗ್ ಆಗುತ್ತೆ. ಸ್ಟೋರೀಸ್ ಏನಾಗಬೇಕಿತ್ತು? ಅದು STORIES ಆಗಬೇಕಿತ್ತು, ಬಟ್ ಅವರು YS ಕೊಟ್ಟಿದ್ದಾರೆ. ಸೊ ಗ್ರೂಪ್ ಎ ರಾಂಗ್ ಆಯಿತು. ಗ್ರೂಪ್ ಬಿ ಅಲ್ಲಿ ಏನಾಗಿದೆ? ಪೊಟ್ಯಾಟೋ ಏನಾಗಬೇಕಿತ್ತು? ಅದು ಪೊಟ್ಯಾಟೋಸ್. ಸೊ ಗ್ರೂಪ್ ಎ ಗ್ರೂಪ್ ಬಿ ಅಲ್ಲಿ ರಾಂಗ್ ಇದೆ. ಸೊ ಕರೆಕ್ಟ್ ಆಪ್ಷನ್ ಅದು ಆಪ್ಷನ್ ಸಿ ಮತ್ತು ಡಿ. ಔಟ್ ಆಫ್ 4 groups given, select the groups that consist of a feminine gender in the masculine gender ಕೊಟ್ಟಿದ್ದಾರೆ. ಅಂದರೆ ಮೇಲಿಂದ ಫೀಮೇಲಿಗೆ ಕನ್ವರ್ಟ್ ಮಾಡೋದು. ಯಾವ ಆಪ್ಷನ್ ಕರೆಕ್ಟ್ ಇದೆ? ಯಾವ ಆಪ್ಷನ್ ಕರೆಕ್ಟ್ ಇದೆ? ಆಪ್ಷನ್ 3 ಬಿ ಮತ್ತು ಸಿ. ವೈ? ಬಿಕಾಸ್ ಎ ಅಲ್ಲಿ ಏನು ರಾಂಗ್ ಇದೆ ಅಂದರೆ ಆಪ್ಷನ್ ಡಿ ಅಲ್ಲಿ ರಾಂಗ್ ಇದೆ. ಏನಾಗಬೇಕಿತ್ತದು? ಗೂಸ್. ನೆಕ್ಸ್ಟು ಆಪ್ಷನ್ ಡಿ ಅಲ್ಲಿ ಏನು ರಾಂಗ್ ಇದೆ? ಡಾಗ್, ಪಪ್ಪಿ ಅಲ್ಲ. ಡಾಗ್ ಏನಾಗಬೇಕಿತ್ತದು? ಬಿ. ಸೊ ಕರೆಕ್ಟ್ ಆಪ್ಷನ್ ಅದು ಬಿ ಮತ್ತು ಸಿ. ಇಲ್ಲಿ ಅಬ್ಸ್ಟ್ರಾಕ್ಟ್ ನೌನಿಂದ ಅಬ್ಜೆಕ್ಟಿವ್ ಫ್ರೇಮ್ ಮಾಡಿದ್ದಾರೆ. ಇನ್ನು ಯಾರು ನಾನು ಸಿಂಗ್ಯುಲರಿಂದ ಪ್ಲೂರಲ್ಗೆ ಆಗಿರ್ಬೋದು, ಅಬ್ಸ್ಟ್ರಾಕ್ಟ್ ನೌನಿಂದ ಅಬ್ಜೆಕ್ಟಿವ್ ಆಗಿರ್ಬೋದು, ಅದನ್ನ ಕ್ಲಾಸ್ ಮಾಡಿದ್ದೀನಿ. ಯಾರು ನೋಡಿಲ್ಲ ಕೆಳಗೆ ಪ್ಲೇಲಿಸ್ಟಲ್ಲಿ ಇಂಗ್ಲೀಷ್ ಪ್ಲೇಲಿಸ್ಟಿಗೆ ಹೋದರೆ ಯು ವಿಲ್ ಗೆಟ್ ಅ ಕ್ಲಾಸಸ್ ಆನ್ ದೀಸ್ ಟಾಪಿಕ್ಸ್. ಫಸ್ಟ್ ಗ್ರೂಪ್ ಎ ಅಲ್ಲಿ ಏನಿದೆ? ಗ್ರೇಟ್ನೆಸ್, ಬ್ರೇವರಿ, ಡೀಪ್ ಬರಲ್ಲ. ಡೀಪ್ ಏನು ಬರುತ್ತೆ? ಡೆಪ್ತ್. ಸೊ ಇಲ್ಲಿ ರಾಂಗ್ ಆಯಿತು. ಸೊ ಗ್ರೂಪ್ ಏನಾಯಿತು? ರಾಂಗ್ ಆಯಿತು. ನೆಕ್ಸ್ಟು ಸೆಕೆಂಡ್ ಗ್ರೂಪಲ್ಲಿ ಎಲ್ಲ ಕರೆಕ್ಟ್ ಇದೆ. ಎಲ್ಲಿ ರಾಂಗ್ ಇದೆ? ಥರ್ಡ್ ಗ್ರೂಪಲ್ಲಿ. ಇಲ್ಲಿ ಏನಾಗಬೇಕಿತ್ತು? ಡೀಪು, ಡೆಪ್ತ್ ಆಗಬೇಕಿತ್ತು. ಸೊ ಇಲ್ಲಿ ಸ್ಯಾನಿಟಿಗೆ ಅಂದರೆ ವ್ಯಾನಿಟಿ ಆಗಬೇಕಿತ್ತು. ಸೊ ಗ್ರೂಪ್ ಡಿ ಕೂಡ ರಾಂಗ್ ಆಯಿತು. ಕರೆಕ್ಟ್ ಯಾವುದು? ಬಿ ಮತ್ತು ಸಿ. ಬಿ ಮತ್ತು ಸಿ ಇರೋದು ಯಾವುದು? ಆಪ್ಷನ್ 2. ಆಪ್ಷನ್ 2 ಇಸ್ ದ ಕರೆಕ್ಟ್. ನೆಕ್ಸ್ಟ್ ಲಾಸ್ಟ್, ಮ್ಯಾಚ್ ದ ಫಾಲೋಯಿಂಗ್ ಸೆಂಟೆನ್ಸ್ ವಿತ್ ಅ ಫಿಗರ್ ಆಫ್ ಸ್ಪೀಚ್. ಯಾವುದು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಫಿಗರ್ ಆಫ್ ಸ್ಪೀಚ್ ಅಂತ ಕೇಳಿದ್ದಾರೆ. ಫಸ್ಟ್ ಯಾವುದು? ನಿಮಗೆ ಈಸಿ ಇರೋದು ಐಡೆಂಟಿಫೈ ಮಾಡಿ. ಫಸ್ಟ್ ಯಾವುದು ಬರುತ್ತೆ? ಅಲ್ಲಿಟ್ರೇಷನ್ ಅಂದರೆ ರಿಪಿಟೇಷನ್ ಆಫ್ ವರ್ಡ್ಸ್. ಯಾವುದು ಬರುತ್ತೆ ರಿಪಿಟೇಷನ್ ಆಫ್ ಅ ವರ್ಡಿಗೆ? ಇಲ್ಲಿ ನೋಡು, ಪೀಟರ್ ಪೆಪ್ಪರ್ ಪಿಕ್ಡ್ ಅ ಪೆಕ್ ಆಫ್ ಅ ಪಿಕ್ಕಡ್ ಪೇಪರ್. ಇಲ್ಲೇನಾಗಿದೆ? ರಿಪೀಟ್ ವರ್ಡ್ ಆಗಿದೆ. ಇದು ಅಲ್ಲಿಟ್ರೇಷನ್ ಅಂತೀವಿ. 4ಗೆ ಎ ಎಲ್ಲಿದೆ? 4ಗೆ ಎ ಎಲ್ಲಿದೆ? ಆಪ್ಷನ್ 4. ನಿಮಗೆ ಒಂದು ಗೊತ್ತಾದರೆ ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಎಗೆ 4 ಅಲ್ಲಿಟ್ರೇಷನ್ ಕರೆಕ್ಟ್ ಇದೆ. ನೆಕ್ಸ್ಟ್ ಯಾವ್ದು ನೋಡ್ತೀರಾ? ಮೆಟಾಫರ್. 3ಗೆ ಯಾವುದಿದೆ? ಬಿ ಇದೆ. ಅಂದರೆ ಆಲ್ ರಿಲಿಜಿಯನ್ಸ್, ಆರ್ಟ್ಸ್ ಆ್ಯಂಡ್ ದ ಸೈನ್ಸ್ ಆರ್ ಬ್ರಾಂಚಸ್ ಆಫ್ ಅ ಸೇಮ್ ಟ್ರೀ. ಅಂದರೆ ಆಲ್ ರಿಲಿಜಿಯನ್ಸ್ ಮತ್ತು ಆರ್ಟ್ಸ್ನ ಯಾವುದಕ್ಕೆ ಕಂಪೇರ್ ಮಾಡಿದ್ದಾರೆ? ಬ್ರಾಂಚಸ್ ಆಫ್ ಅ ಟ್ರೀಗೆ ಕಂಪೇರ್ ಮಾಡಿದ್ದಾರೆ. ಸೊ ಇದನ್ನ ನಾವು ಮೆಟಾಫರ್ ಅಂತ ಕರಿತೀವಿ. ಸೊ ಬಿಗೆ 3 ಎಲ್ಲಿದೆ? ಕರೆಕ್ಟ್ ಇದೆನಾ? ಓಕೆ. ಸಿಗೆ 4 ಏನಿದೆ? ಪ್ಯಾರಾಡಾಕ್ಸ್. ಏನಿದೆ ಪ್ಯಾರಾಡಾಕ್ಸ್ ಅಂದರೆ ದಿಸ್ ಈಸ್ ಬಿಗಿನಿಂಗ್ ಆಫ್ ಎಂಡ್, ಅಂದರೆ ಅಪೋಸಿಟ್ ಮೀನಿಂಗ್ ಬರುತ್ತೆ. ಬಿಗಿನಿಂಗು ಮತ್ತು ಎಂಡ್ ಅನ್ನೋದು ಏನಾಗಿದೆ? ಆಪೋಸಿಟ್ ಮೀನಿಂಗ್ ಇದೆ. ಈ ಥರ ಬಂದಾಗ ನಾವನ್ನ ಪ್ಯಾರಾಡಾಕ್ಸ್ ಅಂತ ಕರಿತೀವಿ. ಸೊ ಅರ್ಥ ಆಯ್ತಲ್ವಾ? ದಿಸ್ ಈಸ್ ಆಲ್ ಅಬೌಟ್ JEE HK ಕ್ವಶನ್ ಪೇಪರ್ ಕ್ಲಾಸ್ ನಂಬರ್ 5. ಐ ಹೋಪ್ ಕ್ಲಾಸ್ ಎಲ್ರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ಕ್ಲಾಸ್ ಹೇಗಿತ್ತು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಜೊತೆಗೆ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದ್ರಿಂದ ನಿಮಗೆ ಐಡಿಯಾ ಬರುತ್ತೆ ಯಾವ ರೀತಿ ಕ್ವಶನ್ ಬರುತ್ತೆ, ನಾವು ಯಾವ ರೀತಿ ಸಾಲ್ವ್ ಮಾಡ್ಬೋದು. ಪ್ರಾಕ್ಟೀಸ್ ಮಾಡ್ತಾ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಥ್ಯಾಂಕ್ ಯು.